ಇಂಜಿನ್ ಆಯಿಲ್ ಕುಡಿದು ಬದುಕುತ್ತಿರುವ ವ್ಯಕ್ತಿಯನ್ನು ಎಂದಾದರೂ ಎಲ್ಲಿಯಾದರೂ ನೋಡಿದ್ದೀರಾ? ನೋಡಿಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ಕಾಣಿಸುತ್ತಿರುವ ವ್ಯಕ್ತಿಯೇ ಆಯಿಲ್ ಮ್ಯಾನ್. ಅರೆ, ಎಲ್ಲರೂ ಊಟ ತಿಂಡಿ ತಿಂದು ಜೀವನ ಮಾಡ್ತಿದ್ರೆ ಇಲ್ಲೊಬ್ಬ 8 ಲೀಟರ್ ವೇಸ್ಟ್ ಆಯಿಲ್ ಕುಡಿದು ಜೀವನ ಮಾಡ್ತಿದ್ದಾನೆ ಅಂದ್ರೆ ನಂಬ್ತೀರಾ? ಎಸ್, ನಂಬಲೇಬೇಕು. ಈ ವಿಡಿಯೋದಲ್ಲಿ ಕಾಣುವ ಈ ವ್ಯಕ್ತಿ ಶಿವಮೊಗ್ಗ ಮೂಲದವರು. ಈತನ ಹೆಸರು ಕುಮಾರ್. ಮಾಲೆ ಹಾಕಿಸಿಕೊಂಡು ಶಬರಿಮಲೆಗೆ ಹೋಗುವ ದಾರಿ ಮಧ್ಯೆ ಚಿತ್ರದುರ್ಗಕ್ಕೆ ಬಂದಿದ್ದು ವೇಸ್ಟ್ ಆಯಿಲ್ ಕುಡಿಯುವ ಮೂಲಕ ಚಿತ್ರದುರ್ಗ ಜನತೆಯ ಗಮನ ಸೆಳೆದಿದ್ದಾನೆ. ಇನ್ನು ಈ ವ್ಯಕ್ತಿ ಕಳೆದ 17 ವರ್ಷಗಳಿಂದ ವಾಹನಗಳಲ್ಲಿ ತೆಗೆಯುವ ವೇಸ್ಟ್ ಆಯಿಲ್ ಕುಡಿಯುತ್ತಾ ಬಂದಿದ್ದು ಒಮ್ಮೆಯೂ ಆರೋಗ್ಯದಲ್ಲಿ ಏರುಪೇರು ಆಗಿಲ್ಲ ಅಂತಾನೆ ಈ ವ್ಯಕ್ತಿ. ಎಲ್ಲರೂ ಘಟಘಟ ನೀರು ಕುಡಿದ್ರೆ ಈ ವ್ಯಕ್ತಿ ಮಾತ್ರ ಘಟಘಟ ಆಯಿಲ್ ಕುಡಿಯುತ್ತಿದ್ದು ಇದನ್ನು ನೋಡಲು ದುರ್ಗದ ಜನರು ಸಹ ಜಮಾಯಿಸಿದ್ರು. ಈ ವ್ಯಕ್ತಿಗೆ ಒಂದು ದಿನಕ್ಕೆ 8 ಲೀಟರ್ ಆಯಿಲ್ ಬೇಕಂತೆ. ಇನ್ನು ಈತ ಓದಲೆಲ್ಲ ಗ್ಯಾರೇಜ್ಗಳಲ್ಲಿ ಸಿಗುವ ವೇಸ್ಟ್ ಆಯಿಲ್ ಕೇಳಿ ಪಡೆದು ಕುಡಿಯುವುದನ್ನು ರೂಢಿ ಮಾಡಿಕೊಂಡಿದ್ದಾನೆ. ಊಟ ತಿಂಡಿ ಮಾಡಿದ್ರೆ ಎದೆ ಉರಿ ರಕ್ತವಾಂತಿ ಆಗುತ್ತೆ ಅಂತ ಈ ವ್ಯಕ್ತಿ ಘಟಘಟ ಆಯಿಲ್ ಕುಡಿಯುವುದನ್ನು ಕಂಡು ಸಾರ್ವಜನಿಕರು ಹವಾರಿದ್ದಾರೆ. 17 ವರ್ಷದಿಂದ ಆಯಿಲ್ ಕುಡಿದರೂ ಸಹ ಆರೋಗ್ಯ ಕೆಟ್ಟಿಲ್ಲ. ಆಯಿಲ್ ಬಿಟ್ಟರೆ ಕಾಫಿ ಟೀ ಮಾತ್ರ ಸೇವನೆ ಮಾಡ್ತೀನಿ ಎಂದು ಚಿತ್ರದುರ್ಗದಲ್ಲಿ ತಿಳಿಸಿದ್ದಾನೆ. ಈ ವ್ಯಕ್ತಿ ಶಬರಿಮಲೆಗೆ ಹೊರಟಿದ್ದು ಚಿತ್ರದುರ್ಗಕ್ಕೆ ಬಂದ ಸಮಯದಲ್ಲಿ ತಿಳಿಸಿದ್ದಾರೆ. ಆಯಿಲ್ ಕುಮಾರ್ನನ್ನು ಕಂಡು ದುರ್ಗದ ಜನತೆ ದಂಗಾಗಿದ್ದಾರೆ. ಅಂತ ನಮ್ಮ ಕುಡೀರಿ ಸ್ವಲ್ಪ ಅಲ್ಲ ಎಲ್ಲ ಶಬರಿಗೆ ಹೋಗ್ತಾರೆ, ಶಬರಿಮಲೆಗೆ ಹೋಗ್ತಾರೆ. ಅವ್ರಿಗೆ ಎಲ್ಲ ಎಲ್ಲಿ ಸ್ವಾಮಿ ಮರಿಬೇಡಿ ಯಾರಿಗಾದ್ರೆ ಹಾಂ ಎಲ್ಲ ಹೋಗೋಕ್ಕೆ ಮುಂಚೆ ನೀವೇ ಇದು ಮಾಡಿ ಆಮೇಲೆ ಹೋಗ್ಬಿಟ್ಟು ವೇಸ್ಟ್ ಆಯಿಲ್ ಕಷ್ಟ ಏನಣ್ಣ ಶಬರಿಮಲೆ ಹೋಗೋದು ಅಲ್ಲ ಹೇಳಿ ಅಲ್ಲ ನೀವು ಬರ್ತೀವಿ. ಅವರೆಲ್ಲ ಶಬರಿಮಲೆ ಹೋಗ್ತಾರಂತೆ. ಯಾರು ಎಲ್ಲ ಎಷ್ಟಾಗುತ್ತೋ ಅಷ್ಟು ಕೊಟ್ಟು ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಟ್ಟು ಅವ್ರು ಏನು ಎಷ್ಟು ದಿವಸದಿಂದ ಯೂಸ್ ಮಾಡ್ತಾರೆ ಅಂತ ಕೇಳ್ರಿ ನೀವು. ಕೇಳಿ ನೀವು 10 ನಿಮಿಷ. ಹೆಸರು ಕುಮಾರ ಅಂತ, ನಮ್ಮೂರು ಶಿವಮೊಗ್ಗ. ಹಾಸ್ಪಿಟಲ್ ಮಾಲೆ ಹಾಕಿರೋರಿದ್ರೆ ಅವ್ರ ತಾಯಿ ಶರಣರಂತೆ ಎಲ್ಲ ಬಿಟ್ಟು ಹೋಗೋಣ ಅಂದರೆ ದುಡ್ಡು ಹಾಕಿಲ್ಲ. ಇದು 17 ವರ್ಷದಿಂದ ಕುಡಿತಾರೆ ನಾವೇ. ಆಯಿಲ್ 17 ವರ್ಷದಿಂದ ಕುಡಿತಾ ಇದ್ದೀರಾ? ಏನು ಪರ್ಪಸ್ಸಿಗೆ ಕುಡಿತೀರಾ ನೀವು? ಊಟ ಮಾಡಲ್ವಾ? ಊಟ ಸೇರಲ್ಲ, ಏನಕ್ಕೆ ಆಗಲ್ಲ ಊಟ ಬಾಡಿ. ಇದನ್ನ ಹೆಂಗೆ ಡೈಜೆಸ್ಟ್ ಮಾಡ್ಕೋತೀರಾ? ಹೇಗೆ ಅರಗಿಸ್ಕೋತೀರಾ ನೀವು? ಅಗರ್ಸ್ಕೊಂಡ್ರೆ ಚಿಕ್ಕ ವಯಸ್ಸಲ್ಲಿ ರೂಢಿ ಆಗಿರೋದು. ಎಷ್ಟು ವರ್ಷದಿಂದ ಕುಡಿತಿದ್ದೀರಾ? ಈಗ 29. ಈಗ ಹಾಸ್ಪಿಟ್ಲಲ್ಲಿ ಎಲ್ಲೂ ತೋರಿಸಿಲ್ಲ, ಹುಷಾರಿ ಆಗೋದು ಇಲ್ಲದೆ ಇರೋದು ಆ ಥರ ಎಲ್ಲ ಏನಾಗಿಲ್ಲ? ಕೆಲಸ ಆಗಲ್ಲ, ಆಗತ್ತನ್ನೋ ನಂಬಿಕೆನೂ ಇಲ್ಲ, ಭರವಸೆನೂ ಇಲ್ಲ. 3 ಹೊತ್ತು ಊಟ ಇದನ್ನೇ ಆಯಿಲೇ ಕುಡಿತೀರಾ? ದಿವಸ 8 ಲೀಟ್ರ್ ಬೇಕು. ಎಷ್ಟು? 8 ಲೀಟ್ರು. ಈ ಆಯಿಲ್ ಎಲ್ಲೆಲ್ಲಿ ತಗೋತೀರಾ? ಅಲ್ಲಿ ಗ್ಯಾರೇಜಲ್ಲಿ ಹೌದಾ? ಬೇರೆ ಕಾಫಿ ಟೀ ಜ್ಯೂಸು ಆ ಥರ ಏನಿಲ್ಲ? ಟೀ ಕುಡಿತೀರಾ? ಊಟ ಸೇರಲ್ಲ. ಊಟ ಮಾಡಿದ್ರೆ ಏನಾಗುತ್ತೆ? ರಕ್ತವಂತೆ ಎದೆ ಉಳಿ. ಎಲ್ಲ ನೋಡಿರೋದಲ್ವ, ಏನು ಹೊಸಬ್ರ ನಿಮ್ಗೆ ಯಾರಾದರೂ ಯಾರು ಏನು ಮಾಡಲ್ಲ, ಅವ್ರು ಶೋಕಿ ನೋಡ್ತಾರೆ, ಇದು ಮಾಡ್ತಾರೆ ಎಲ್ಲ ಇದೇ ಥರನೇ ಅಷ್ಟೇ ಕತೆ ಕೊಡೋದು. ಒಟ್ಟು ಶಬರಿಮಲೆ ಹೋಗೋಕೆ ನನ್ನ ದುಡ್ಡಿಲ್ಲ, ಅದಕ್ಕೆ ನಡ್ಕೊಂತ ಬರ್ತೇನೆ. ಈಗ ಕಮ್ಮಿ ಅಂದರೆ 2-3 ಸಾವಿರ ರೂಪಾಯಿ ನಾನೇ
ಖಂಡಿತ ಕಚೇರಿಗೆ ಯಾರಾದ್ರು ಕೂರಿಸಿ ಯಾರು ಇದು ಮಾಡಿಲ್ಲ, 2-3 ದಿನ ಇಲ್ಲೇ ಇರಿ. ಯಾರು ಆ ಥರ ಮಾಡಿಲ್ಲ. 2 ಹೊಸಪೇಟೆಯಿಂದ ಬಂದಿದ್ದು ಶಬರಿಮಲೆ ಹೋಗೋದು. ಗಾಡಿಯಲ್ಲಿ ಹೋಗಕ್ಕೆ ನನ್ನ ಹತ್ರ ಎಲ್ಲಿಂದ ತರ್ತೀನಿ ದುಡ್ಡು, ನನ್ನ ಹತ್ರ ಬಂದು ಪ್ರತಿಯೊಂದು ಊರಲ್ಲ. ನಾನು ಇಲ್ಲಿ ಬಟ್ಟೆ ಹಾರಕ್ಕಂತ ಕೂತಿದ್ದೆ, ಅವ್ರು ಬಂದರು ನೋಡಿದ್ರು ಕಟ್ಸಿ. ಹೌದ್ರಾ? ನೀವು ಬೇಕಾಗೆ ಈ ಥರ ಮಾಡಲ್ಲ. ಯಾರಾದರೂ ನಿಮ್ಮನ್ನ ಅದನ್ನು ನೋಡ್ಬಿಟ್ಟು ಎಲ್ಲ ಇದು ಮಾಡ್ಬಿಟ್ಟು ಪ್ರದರ್ಶನ ಮಾಡೋದು, ದುಡ್ಡು ಇಸ್ಕೊಳ್ಳೋದು ಅವೆಲ್ಲ ನಾನು ಜಾಯಮಂದಲ್ಲೇ ಬರ್ತೀನಿ. ನಾನು ಮಾಡೋಕ್ಕೆ ರೆಡಿ ಇಲ್ಲ.